ಅದಕ್ಕಿಂತ 90% ಮಾಹಿತಿಯನ್ನು ನೀವು ಪ್ರೀವಿಯಸ್ ವಿಡಿಯೋಗಳನ್ನು ನೋಡ್ತಾ ಬಂದರೆ ನಿಮಗೆ ಗೊತ್ತಾಗುತ್ತೆ. ಹೇಳಿದ್ದಾರೆ ಯಾರು ಗಿರೀಶ್ ಅವರು ಹೇಳಿದ್ದಾರೆ, ಗಿರೀಶ್ ಮಠಣ್ಣ ಸರ್ ಹೇಳಿದ್ದಾರೆ, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಹೇಳಿದ್ದಾರೆ, ಸಾಕಷ್ಟು ಕುಡ್ಲ ರಾಂಪೇಜ್ ಅಥವಾ ಪ್ರಿತ್ವನಿ ಅಥವಾ ಸಾಕಷ್ಟು ಮತ್ತು ನಮ್ಮ ತರಡೈ ಆಗಿ ಸುಬ್ರಹ್ಮಣ್ಯ ಸರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಹೇಳ್ತಾ ಬಂದಿದ್ದಾರೆ. ಅದರಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ. ಅದಕ್ಕಿಂತ ಏನು ಜಾಸ್ತಿ ಮಾಹಿತಿ ಏನು ಸಮೀರ್ ಅವ್ರು ಕೊಟ್ಟಿಲ್ಲ. ಬಟ್ ಸಮೀರ್ ಅವ್ರ ಮೇಲೆ ಯಾಕೆ ಈಗ ಮುಗಿ ಬೀಳ್ತಿದ್ದಾರೆ ಅಂದರೆ ಅವರೊಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕೆ. ನಾವು ಹೇಳ್ತಿರೋದು, ನಾವು ಎಲ್ಲದನ್ನೂ ನಾವು ನ್ಯಾಯಕ್ಕಾಗಿ ಹೋರಾಡೋಣ. ಯಾವ ಸಮಾಜದಲ್ಲಾದರೂ ಅಷ್ಟೇ, ನ್ಯಾಯಕ್ಕಾಗಿ ಹೋರಾಡೋಣ. ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತೀವಿ. ನಾವು ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತೀವಿ, ಹಿಂದೂ ಹೋಗ್ತಿದ್ವಿ, ಮುಂದೆನೂ ಕೂಡ ಹೋಗ್ತೀವಿ. ಯಾಕೆಂದರೆ ಮಂಜುನಾಥ ನಮ್ಮ ದೇವರು, ನಮ್ಮ ಶಕ್ತಿ ದೇವರು, ಅಣ್ಣಪ್ಪ ಸ್ವಾಮಿ ನಮ್ಮ ಶಕ್ತಿ ದೇವರು. ನಾವು ಯಾವತ್ತೂ ಆರಾಧನೆ ಮಾಡ್ಕೊಳ್ತಾ ಬರೋರು. ಹಿಂದೂಗಳಿಗೆ ನಮ್ಮ ಇವತ್ತಿನೇನು ನೀವೇನು ಸಪೋರ್ಟ್ ಮಾಡ್ತಾ ಇರೋರು ಇದ್ದೀರಲ್ಲ, ಅವರೆಲ್ರಿಗೂ ಎಷ್ಟು ನಮಗೆ ದೇವರ ಮೇಲೆ ಭಕ್ತಿ ಇದೆ, ಮಂಜುನಾಥ ಸ್ವಾಮಿ ಮೇಲೆ ಭಕ್ತಿ ಇದೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಇದನ್ನು ಕೆಲವೊಂದಿಷ್ಟು ಅವರ ಚೇಲಾಗಳು, ಅನುಯಾಯಿಗಳು ಅಥವಾ ಅಲ್ಲಿ ಸುತ್ತ ಇರುವಂತಹ ವ್ಯವಸ್ಥಾಪಕರು ಅಥವಾ ಅವರ್ಯಾರೋ ಕೂಡ ದುರ್ಬಳಕೆ ಮಾಡ್ಕೊಳ್ತಿರೋದನ್ನು ನಮಗೆ ನೋಡಿ ಸಹಿಸೋಕ್ಕಾಗ್ತಿಲ್ಲ. ನಮ್ಮ ದೇವರುಗಳನ್ನು ಇನ್ಯಾರೋ ಮತ್ತು ಅಥವಾ ಉಳಿದವರು ಅದನ್ನು ದುರ್ಬಳಕೆ ಮಾಡಿಕೊಂಡು ಅಥವಾ ಅದೇನೋ ಬಿಸ್ನೆಸ್ ಮಾಡಿಕೊಂಡು ಮತ್ತೊಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ನಾವು ಇದನ್ನು ಸಹಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಮೊನ್ನೆ ನಾವು ಎಂತೆಂಥ ಘೋರ ಘಟನೆಗಳಾದಂಥ ನೋಡಿ, ತಿರುಪತಿಯಲ್ಲಿ ಒಂದೊಂದು ಕೊಬ್ಬಿನ ಅಂಶವನ್ನು ಹಾಕಿ ಲಾಡುವನ್ನು ಮಾಡಿರ್ತಕ್ಕಂಥ ದನದ ಕೊಬ್ಬಿನ ಅಂಶ ಮತ್ತು ಹಂದಿಯ ಕೊಬ್ಬಿನ ಅಂಶದಲ್ಲಿ ಬಂದಿರತಕ್ಕಂಥ ಲಾಡುವನ್ನು ಮಾಡಿ ಎಷ್ಟು ಕ್ಷೇತ್ರವನ್ನು ಹಾಳು ಮಾಡಿದ್ರು. ಈ ಥರದ ಒಂದು ಘಟನೆಗಳು ನಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ಮುಂದೆ ಆಗದೇ ಇರುವ ಥರ ನಾವು ಎಚ್ಚರ ವಹಿಸೋಣ. ನಮ್ಮ ಕ್ಷೇತ್ರಗಳಲ್ವಾವು, ನಾವು ಕೇಳಿದ್ರೆ ಇನ್ಯಾರು ಕೇಳಬೇಕಾಗತ್ತೆ? ಹಾಗಾಗಿ ಈ ವಿಷಯದ ಬಗ್ಗೆ ನೀವು ಮಾತಾಡುವವರು ಕೂಡ ಯಾವತ್ತೂ ಹಿಂಜರಿಯಬೇಡಿ. ನಾವು ಕೇಳ್ತಿರೋದು ನ್ಯಾಯವನ್ನು ಕೇಳ್ತಾ ಇದ್ದೀವಿ. ನೀವು ಯಾರೋ ಹೇಳಿದ್ರು, ಏನೋ ಹೇಳಿದ್ರು ಅಂತ ನೀವು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೌಜನ್ಯ ಪರವಾಗಿ ನಾವು ಶಾಶ್ವತವಾಗಿ ಹೋರಾಡೋಣ. ನ್ಯಾಯ ಸಿಗೋವರೆಗೂ ಹೋರಾಡೋಣ. ನ್ಯಾಯ ಒಂದೇ ನಮಗೆ ಬೇಕಾಗಿರೋದು. ನಿಮ್ಮ ಇನ್ಯಾವುದೇ ವಿಷಯಗಳು ನಮಗೆ ಬೇಡ. ನಾವು ಅವತ್ತೇ ಹೇಳಿದ್ವಿ, ಸೌಜನ್ಯಳ ಆತ್ಮ ನಿಮ್ಮನ್ನು ಬಿಡಲ್ಲ ಅಂತ ಹೇಳಿದ್ವಿ. ಇವತ್ತು ನಮಗೆ ಸತ್ಯ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳಾಗಿರೋದು, ಒಂದು ಬೆಳವಣಿಗೆ ಆಗಿರೋದು ನಮಗೆ ಒಂದು ನ್ಯಾಯದ ಪರವಾಗಿ ಒಂದು ಭರವಸೆಯನ್ನು ಹುಟ್ಟುತ್ತಾ ಇದೆ. ನೋಡಿ, ಈ ಕೇಸ್ನಲ್ಲಿ ನಮಗೆ ಎವಿಡೆನ್ಸ್ಗಳ ಕೊರತೆ ಬಹಳಷ್ಟಿದೆ. ಈಗೇನಾಗಿದೆ ಅಂದರೆ, ಈಗ ಇನ್ವೆಸ್ಟಿಗೇಷನ್ ಮಾಡಿರೋ ಆಫೀಸರ್ಗಳು, ಡಾಕ್ಟರ್ಸ್ಗಳು ಯಾವುದೇ ಎವಿಡೆನ್ಸ್ಗಳು ಸರಿಯಾದ ರೀತಿಯಲ್ಲಿ ತನಿಖೆ ಆಗದೇ ಇರೋ ಕಾರಣಕ್ಕೆ ಈ ಕೇಸನ್ನು 90% ಮುಚ್ಚಿ ಹಾಕುವಂಥ ಪ್ರಯತ್ನ ಆಲ್ರೆಡಿ ಆಗೋಗಿದೆ. ಇನ್ನೇನು ನಮಗೆ 10% ಅವಕಾಶ ಇದೆ. ನ್ಯಾಯ ನಮಗೆ ಸಿಗಲ್ಲ